ಅಬ್ಬನಡ್ಕದ ಬಂಧುಗಳೇ, ಸೋದರ ಸೋದರಿಯರೇ, ವಿಠ್ಠಲ ಮೂಲ್ಯ ಅವರ ಸ್ಮರಣೆ ಇವತ್ತು ಆಗಿರ್ತಕ್ಕಂಥದ್ದು. ಗಾಂಧೀಜಿಯವರ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸ್ಮರಣೆ ಇವತ್ತು ಈ ವೇದಿಕೆಯಿಂದ ಆಗಿರ್ತಕ್ಕಂಥದ್ದು. ಮಹಾಲಯ ಅಮಾವಾಸ್ಯ ಸಂದೇಶವನ್ನ ಎಲ್ಲ ಇವತ್ತು ತಕೊಂಡು ಹೋಗಿರ್ತಕ್ಕಂಥದ್ದು. ಭಜನಾ ಮಂಡಳಿಗಳನ್ನು ಸನ್ಮಾನಿಸುವಂಥ ಒಂದು ಶ್ರೇಷ್ಠವಾದ ಕೆಲಸಗಳನ್ನು ನೀವು ಮಾಡಿರ್ತಕ್ಕಂಥದ್ದು. ಇದೆಲ್ಲ ಕೂಡ ಬಹಳ ಸ್ಮರಣೀಯವಾದ ಮತ್ತು ಹೃದಯಕ್ಕೆ ಬಹಳ ಹತ್ತಿರವಾಗಿರ್ತಕ್ಕಂಥ ಕೆಲಸ ಅಂತ ನಂಗೆ ಅನಿಸ್ತಾ ಇದೆ. ಅಬ್ಬನಡ್ಕ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಇದೆ. ಆಧ್ಯಾತ್ಮಿಕವಾಗಿ ಕೂಡ ಇದು ಬಹಳ ದೊಡ್ಡ ಕ್ಷೇತ್ರ ಅಂತ ಕರೆಸ್ಕೊಂಡಿರ್ತಕ್ಕಂಥದ್ದು. ನನಗೆ ವೇದಮೂರ್ತಿ ಶ್ರೀಧರ್ ಭಟ್ಟರು ಹೇಳಿದ ಮಾತನ್ನ ಮತ್ತೆ ನೆನಪಿಸ್ಕೊಳ್ತೇನೆ. ಅವರು ತುಂಬ ಸತಿ ಈ ಮಾತನ್ನು ಹೇಳಿದ್ದಾರೆ. ದೇವರನ್ನ ಹೊತ್ತುಕೊಂಡು ಯಾವಾಗ ಆರಾಢ ಮಹೋತ್ಸವ ನಡೀತಾ ಬರ್ತದೆ, ತಲೆ ಮೇಲೆ ದುರ್ಗಾ ಪರಮೇಶ್ವರಿಯ ಮೂರ್ತಿಯನ್ನು ಹೊತ್ತುಕೊಂಡು ಶ್ರೀಧರ್ ಭಟ್ರು ಯಾವ ಹೇಳ್ತಾರೆ, ದೇವಿಯ ತೂಕ ಜಾಸ್ತಿ ಆಗ್ತದೆ. ಅವ್ರು ಹೇಳ್ತಾರೆ, ತಲೆ ಮೇಲೆ 10 ಮಡಿ ಅಕ್ಕಿ ಕೂತಷ್ಟು ಭಾರ ಆಗತ್ತೆ ನಂಗೆ ಅಬ್ಬನಡ್ಕಕ್ಕೆ ಬಂದಾಗ ಅಂತ ಹೇಳಿ. ಅದಕ್ಕೆ ಕಾರಣ ಇಲ್ಲಿ ಯಾವುದೋ ಒಂದು ಗುರುತ್ವ ಶಕ್ತಿ ಇದೆ, ನಮ್ಗೆ ಗೊತ್ತಿಲ್ಲ. ಅದು ಯಾವುದೋ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಗುರುತ್ವ ನಮ್ಮನ್ನ ಎಳಿತಾ ಇದೆ, ಆಕರ್ಷಣೆ ಇದೆ ಅಂತ ಹೇಳೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಆಗ ಈ ಕ್ಷೇತ್ರಕ್ಕೊಂದು ಮಹತ್ವ ಬರ್ತದೆ. ನಂದಳಿಕೆಯನ್ನು ಬಹಳ ಚೆನ್ನಾಗಿ ಆಳಿರ್ತಕ್ಕಂತಹ ಕಾವ್ಯ ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂಥ ಮುದ್ದಣ್ಣ ಪ್ರಾಯಶಃ ಈ ಕಾರ್ಯಕ್ರಮದಲ್ಲಿ ಎಲ್ಲೋ ಇದು ನಮ್ಮ ಮಾತನ್ನು ಕೇಳ್ತಾ ಇದೆ ನಂಗೆ ಅನ್ನಿಸ್ತಾ ಇದೆ. ಸೊ ಮುದ್ದಣ್ಣ ತನ್ನ ಬಾಲ್ಯವನ್ನು ಕದ್ದಿರ್ತಕ್ಕಂಥ ನಂದಳಿಕೆಯಲ್ಲಿ ಇವತ್ತು ನಾವು ನಿಂತ್ಕೊಂಡು ಮಾತಾಡ್ತಾ ಇದ್ದೇವೆ. ನನ್ನ ಪ್ರೀತಿ ಬಂಧುಗಳೇ, ಬಹಳ ಬಹಳ ಪ್ರೀತಿ ಮಾತನ್ನು ಹೇಳಬೇಕು. ನನ್ನ ಈ ಮಾತುಗಳನ್ನ ಎಲ್ಲ ಬಂಧುಗಳು ಪ್ರೀತಿಯಿಂದ ಕೇಳಬೇಕು ಅಂತ ನಂಗೆ ಅನಿಸ್ತಾ ಇದೆ. ಅಬ್ಬನಡ್ಕ ಫ್ರೆಂಡ್ಸ್ ಕ್ಲಬ್ 25ನೇ ವರ್ಷವನ್ನು ಆಚರಣೆ ಮಾಡ್ತಾ ಇದೆ. ಇವತ್ತು ಯಾಕೆ ಈ ಸಂಸ್ಥೆ ಜನಪ್ರಿಯವಾಯಿತು, ಇದರ ಹಿಂದಿರ್ತಕ್ಕಂಥ ಆಶಯಗಳೇನು, ಯಾವ ಆಯಾಮಗಳಲ್ಲಿ ಈ ಸಂಸ್ಥೆ ಗುರುತಿಸಿಕೊಂಡಿದೆ, ಅದನ್ನು ನಾನು ಇವತ್ತು 25 ಪಾಯಿಂಟ್ಸ್ ಆಗಿ ತಗೊಂಡ್ಬಂದಿದ್ದೇನೆ. ಇದನ್ನು ಖಂಡಿತವಾಗಿ ಒಂದೊಂದಾಗಿ ತಮ್ಮ ಮುಂದೆ ಹೇಳ್ತಾ ಹೋಗ್ತೇನೆ. ಯಾಕೆ ಇವತ್ತು ಅಬ್ಬನಡ್ಕ ಫ್ರೆಂಡ್ಸ್ ಕ್ಲಬ್ ಇವತ್ತು ಇಷ್ಟೊಂದು ಜನಪ್ರಿಯವಾಯಿತು, ಅದಕ್ಕೆ ಕಾರಣಗಳೇನು, 25 ಕಾರಣವನ್ನು ಪಟ್ಟಿ ಮಾಡಿಕೊಂಡಿದ್ದೇನೆ. ಅದು ರಜತ ಮಹೋತ್ಸವಕ್ಕೆ ನನ್ನ ಪ್ರೀತಿಯ ಮಾತುಗಳು ಅಂತ ಹೇಳೋದನ್ನು ತಕ್ಕೋಬೇಕು ಅಂತ ಹೇಳುವಂಥದ್ದು. ಸರ್, ಮೊದಲ ಮಾತು, ಯಾಕೆ ಈ ಸಂಸ್ಥೆ ಇಷ್ಟೊಂದು ಶ್ರೇಷ್ಠತೆಯನ್ನು ಪಡ್ಕೊಳ್ತು ಅಂತ ಹೇಳಿದ್ರೆ, ಇದು ಯುವಕರ ಸಂಘಟನೆ. ವಿಠ್ಠಲ ಮೂಲ್ಯ ಅಂತ ಹಿರಿಯರು ಈ ಸಂಸ್ಥೆಯನ್ನು ಕಟ್ಟಿದ್ರು ಕೂಡ ಇಲ್ಲಿ ಸಾಕಷ್ಟು ಜನ ಯುವಕರು ಇದ್ದ ಕಾರಣ, ಯುವಶಕ್ತಿ ಇದ್ದ ಕಾರಣ, ರಕ್ತ ಬಿಸಿ ಮಾಡಿಕೊಳ್ಳುವಂತಹ ಶಕ್ತಿಗಳು ಇದ್ದ ಕಾರಣ ಇದು ಅದ್ಭುತ ಸಂಘಟನೆಯಾಗಿ ಬೆಳೀತು. ಆದ್ದರಿಂದ ಈ ಸಂಘಟನೆ ಇವತ್ತು ಬಲಿಷ್ಠವಾಯಿತು ಅಂತ ನಾನು ಭಾವಿಸ್ಕೊಳ್ತೇನೆ. ಮೊದಲ ಕಾರಣ ಖಂಡಿತವಾಗಿ ಯುವ ಸಂಘಟನೆ ಅಂತ ಹೇಳುವಂಥದ್ದು. ಎರಡನೇ ಕಾರಣ, ಬರೀ ಯುವಕ ಸಂಘಟನೆಗಳು ಮಾತ್ರ ಅಲ್ಲ, ಯುವತಿಯರು ಮಾತ್ರ ಅಲ್ಲ, ಸಣ್ಣ ಮಕ್ಕಳು ಮಾತ್ರ ಅಲ್ಲ, ಹಿರಿಯರ ಮಾರ್ಗದರ್ಶನ ಸಂಸ್ಥೆಗೆ ಸಿಕ್ಕಿತ್ತು ಅಂತ ಹೇಳುವಂಥದ್ದು. ಯಾವ ರೀತಿ ಯಾವಾಗಲೂ ಕೂಡ ಪ್ರಭಾಕರ್ ಸರ್ ಹೇಳ್ತಾರೆ, ಹಳೆ ಬೇರು ಹೊಸ ಚಿಗುರು ಅಂತ ಹೇಳಿ. ಇಲ್ಲಿ ಹಳೆ ಬೇರುಗಳು ಕೂಡ ಕಾಣಿಸ್ಕೊಳ್ತವೆ, ಹೊಸ ಚಿಗುರುಗಳು ಕೂಡ ಕಾಣಿಸ್ಕೊಳ್ತವೆ. ಸ್ನೇಹಿತರೆ, ಹಳೆ ಬೇರು ಹೊಸ ಚಿಗುರುಗಳು ಸೇರಿಕೊಂಡ ಕಾರಣ ಇವತ್ತು ಅಬ್ಬನಡ್ಕ ಫ್ರೆಂಡ್ಸ್ ಕ್ಲಬ್ ಇವತ್ತು ಇಷ್ಟೊಂದು ಐತಿಹಾಸಿಕ ಸಾಧನೆಗಳನ್ನ ಮಾಡ್ಲಿಕ್ಕೆ ನಿಮಗೆ ಸಾಧ್ಯ ಆಯಿತು ಅಂತ ನಂಗೆ ಅನಿಸ್ತಾ ಇದೆ. ಆದ್ದರಿಂದ ಈ ಹಳೆಬರಿಗೆ, ಈ ಉದಾತ್ತವಾಗಿರ್ತಕ್ಕಂಥ ಹಿರಿಯರಿಗೆ, ಎಳೆಯರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ಹಿರಿಯ ಕೂಡ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದು ಎರಡನೇ ಕಾರಣ ಅಂತ ನಂಗೆ ಅನಿಸ್ತಾ ಇದೆ. ಸ್ನೇಹಿತರೆ, ಮೂರನೇ ಕಾರಣ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ನಾವು ಬೇರೆ ಬೇರೆ ಹಬ್ಬಗಳಾದ ಉತ್ಸವಗಳನ್ನು ಮಾಡ್ತೇವೆ. ಉತ್ಸವಗಳನ್ನು ಮಾಡುವಾಗ ಮಧ್ಯ ಒಂದು ಅಡಿಕೆ ಮರವನ್ನು ಕಟ್ತೇವೆ. ಅದರ ಸುತ್ತ ಪತಾಕಿಗಳನ್ನು ಕಟ್ತಾ, ಸುತ್ತ ಅಡಿಕೆ ಮರಗಳನ್ನು ಕಟ್ತಾ ನಾವು ಅದ್ಭುತವಾದ ಪೆಂಡಾಲ್ ಹಾಕೊಳ್ತೇವೆ. ಸ್ನೇಹಿತರೆ, ಆ ಪೆಂಡಾಲಲ್ಲಿ ಮಧ್ಯೆ ಇರ್ತಕ್ಕಂಥ ಅಡಿಕೆ ಮರ ಯಾವತ್ತು ಬಲಿಷ್ಠವಾಗಿರಬೇಕು ಅಂತ ಹೇಳೋದು ಅದನ್ನು ಸಂಚಾಲಕರು ಅಂತ ಕರೀತಾರೆ. ಸರ್, ಅಡಿಕೆ ಮರವಾಗಿ 25 ವರ್ಷಗಳಲ್ಲಿ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಸಂದೀಪ್ ಅವರು ಸಂಚಾಲಕರಾಗಿ ಎಲ್ಲರನ್ನ ಒಟ್ಟಿಗೆ ತಗೊಂಡು ಹೋದ ಕಾರಣ ಈ ಸಂಸ್ಥೆ ಇವತ್ತು ಬೆಳೀತಾ ಹೋಯಿತು. ನಮ್ಮ ಚಪ್ಪಾಳೆಗಳನ್ನ ಮೀಸಲಾಗಿಸ್ತೇನೆ ಸಂದೀಪ್ ಅವರ ಮಾರ್ಗದರ್ಶನ. ಇದು ಮೂರನೇ ಕಾರಣ ಅಂತ ನಂಗೆ ಅನಿಸ್ತಾ ಇದೆ. ನಾಲ್ಕನೇ ಕಾರಣ, ಇಲ್ಲಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಟೀಮ್ ವರ್ಕ್. ನಾನು ತಂಡ ಸ್ಫೂರ್ತಿಯನ್ನು ನೋಡ್ತಾ ಇದ್ದೇನೆ. ತಂಡ ಸ್ಫೂರ್ತಿ ಅಂದ್ರೆ ಜೇನುಗೂಡಿ ಉದಾಹರಣೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ನನಗೆ. ಒಂದು ಜೇನುಗೂಡಲ್ಲಿ 10,000 ಜೇನ್ನೊಣ ಇರ್ತಾವಂತೆ. ಒಂದೇ ರಾಣಿ ಜೇನು ಇರ್ತಕ್ಕಂಥದ್ದು. ಸುಮಾರು 100 ಗಂಡು ಜೇನ್ನೊಣ ಇರ್ತವೆ, ಉಳಿದದೆಲ್ಲ ಕಾರ್ಮಿಕ ಜೇನ್ನೊಣಗಳು. ಪ್ರತಿಯೊಬ್ಬರು ಅವರ ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ. ಡೆಲಿಗೇಷನ್ ಆಫ್ ವರ್ಕ್ ಅದ್ಭುತವಾಗಿ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರಿಗೆ ಅವರ ಜವಾಬ್ದಾರಿಗಳು ಗೊತ್ತಿದೆ, ಟೀಮ್ ವರ್ಕ್ ಅಲ್ಲಿ ಕೆಲಸ ಮಾಡ್ತಾ ಹೋಗ್ತಾರೆ. ಆದ್ದರಿಂದ ಈ ಸಂಘಟನೆ ಬಲಿಷ್ಠವಾಗ್ತಾ ಹೋಯಿತು ಸ್ನೇಹಿತರೆ. ಆದ್ದರಿಂದ ನಾನು ಖಂಡಿತವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಾಲ್ಕನೇ ಬಲಿಷ್ಠವಾಗಿರ್ತಕ್ಕಂಥ ಕಾರಣ ನಮ್ಮ ಟೀಮ್ ವರ್ಕ್ ಅಂತ ಹೇಳುವಂಥದ್ದು, ಚಪ್ಪಾಳೆಗಳು ಬರಲಿ ಅಂತ ಹೇಳುವಂಥದ್ದು. ಐದನೇ ಕಾರಣ ಸಂದೀಪ್ ಅವರಿಗೆ ಗೊತ್ತಿದೆ, ಪ್ರಭಾಕರ್ ಸರ್ ಅವರಿಗೆ ಗೊತ್ತಿರ್ತಕ್ಕಂಥದ್ದು, ಆರ್ಥಿಕ ಪಾರದರ್ಶಕತೆ ಬಹಳ ಇಂಪಾರ್ಟೆಂಟು. ದಾನಿಗಳಿಗೂ ತುಂಬಾ ಜನ ಹಣ ಕೊಡ್ಲಿಕ್ಕೆ ಮುಂದೆ ಬರ್ತಾರೆ. ಅದರ ಪ್ರತಿಯೊಬ್ಬರಿಗೆ ಆಸೆ, ನಾನು ಕೊಟ್ಟ ದುಡ್ಡು ಸದ್ವಿನಿಯೋಗ ಆಗಬೇಕು ಅಂತ ಆಸೆ ಇರ್ತದೆ.
ಪ್ರತಿಯೊಂದು ದುಡ್ಡಿಗೂ ರಸೀದಿ ಕೊಡುವಂಥದ್ದು, ಲೆಕ್ಕಾಚಾರವನ್ನು ಮಂಡಿಸುವಂಥದ್ದು, ಪೈಸೆ ವಿನಿಯೋಗ ಮಾಡುವಂಥದ್ದು, ಆ ಹಣ ದುರ್ವ್ಯಯ ಆಗದ ಹಾಗೆ ನೋಡಿಕೊಳ್ಳುವಂಥದ್ದು. ಸರ್, ಇದೆಲ್ಲವನ್ನ ಆರ್ಥಿಕ ಪಾರದರ್ಶಕತೆ ಅಂತ ಕರೀತಾರೆ. ಸಂಸ್ಥೆಯ 6ನೇ ಕಾರಣ ಸ್ನೇಹಿತರೆ, ಇವತ್ತು ರಸೀದಿ ಮಾಡಿಸ್ಕೊಂಡಿರ್ತಕ್ಕಂಥ ಎಲ್ಲರಿಗೂ ನ್ಯಾಯವನ್ನ ಕೊಟ್ಟಿದ್ದೀರಿ. ಎಲ್ಲ ದಾನಿಗಳು ಖುಷಿಯಾಗಿದ್ದಾರೆ. ರಜತ ಮಹೋತ್ಸವ ಸರ್ ಇವತ್ತು ದುಡ್ಡು ಹರಿದು ಬರ್ಲಿಕ್ಕೆ ಖಂಡಿತ ಕಾರಣ ಆಗ್ತದೆ. ಈ ಆರ್ಥಿಕ ಪಾರದರ್ಶಕತೆಗೆ ನಮ್ಮ ಚಪ್ಪಾಳಿಗಳನ್ನು ಮೀಸಲಾಗಿರಿಸಿ ಅಂತ ಹೇಳುವಂಥದ್ದು. ಸ್ನೇಹಿತರೆ, 6ನೇ ಮತ್ತು ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾರಣ, ನಾವು ಕೊಟ್ಟಿಂತಹ ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶಗಳನ್ನು ಬೇರೆ ಯಾರೂ ಕೊಟ್ಟಿಲ್ಲ ಅಂತ ಹೇಳುವಂಥದ್ದು. ನಾನು ನೋಡಿರ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮದ ನೀವು ಗ್ರಾಮೀಣ ಪ್ರತಿಭೆಗಳನ್ನು ಸನ್ಮಾನಿಸ್ತೀರಿ, ಅವರ ಮಾರ್ಕ್ಸ್ಗಳನ್ನು ಗೌರವಿಸ್ತೀರಿ, ಅವರ ಪ್ರತಿಭೆಗಳನ್ನು ಗೌರವಿಸ್ತೀರಿ. ಇಲ್ಲಿ ಸುಂದರವಾಗಿ ಹಾಡುವಂಥವರ ತಂಡ ಇದೆ, ಸುಂದರವಾದ ರಸಮಂಜರಿ ಟೀಮ್ಗಳಿದೆ, ಟ್ರ್ಯಾಕಲ್ಲಿ ಇವತ್ತು ಹಾಡುವಂಥವ್ರು ಇದ್ದಾರೆ, ಭಜನೆಯಲ್ಲಿ ಭಾಗವಹಿಸುವಂಥವ್ರು ಇದ್ದಾರೆ. ಎಲ್ಲ ಪ್ರತಿಭೆಗೆ ನೀವು ಅವಕಾಶಗಳನ್ನು ಮಾಡಿ ಕೊಟ್ಟಿದ್ದೀರಿ ಸ್ನೇಹಿತರೆ. ಆದ್ದರಿಂದ ಆ ಅವಕಾಶಗಳ ಮೂಲಕ ಇವತ್ತು ಪ್ರತಿಭೆ ವಿಕಸನಗೊಳ್ತಾ ಇದೆ. ಗ್ರಾಮೀಣ ಪ್ರತಿಭೆಗಳ ಅವಕಾಶವನ್ನು ಕೊಟ್ಟದಕ್ಕೋಸ್ಕರ ನಾನು ನಿಮ್ಮನ್ನು ಖಂಡಿತವಾಗಿ ಅಭಿನಂದಿಸ್ತೇನೆ ಮತ್ತು ನಿಮ್ಮ ಚಪ್ಪಾಳೆ ನಿರೀಕ್ಷೆ ಮಾಡ್ತೇನೆ. ಸ್ನೇಹಿತರೆ, 7ನೇ ಬಲಿಷ್ಠವಾಗಿರ್ತಕ್ಕಂಥ ಕಾರಣ, ಅಬ್ಬನಡ್ಕ ಫ್ರೆಂಡ್ಸ್ ಕ್ಲಬ್ ಇವತ್ತು ಈ ಸಾಧನೆ ಮಾಡಲಿಕ್ಕೆ ಸ್ನೇಹಿತರೆ 7ನೇ ಬಲಿಷ್ಠವಾಗಿರ್ತಕ್ಕಂಥ ಕಾರಣ ಯಾವುದಂದ್ರೆ, ಭಾರತೀಯ ಸಂಸ್ಕೃತಿಗೆ ವಿರುದ್ಧವಾಗಿ ನೀವು ಯಾವುದನ್ನು ಮಾಡಿಲ್ಲ, ಎಲ್ಲವನ್ನ ಸಂಸ್ಕೃತಿ ಪೂರಕವಾಗಿ ಮಾಡ್ತಾ ಹೋಗಿದೆ. ಇಲ್ಲಿರ್ತಕ್ಕಂಥ ಭಜನೆ ಟೀಮ್ನವರು ಜನಪದ ಸತ್ವಗಳನ್ನು ಮೈಗೂಡಿಸ್ಕೊಂಡು ಭಜನೆಗಳನ್ನು ಮಾಡ್ತಾರೆ. ಲಿಪ್ಸ್ಟಿಕ್ಗಳನ್ನು ಹಾಕೊಳ್ಳೋದಿಲ್ಲ, ವಿಕೃತಿಗಳನ್ನು ಮಾಡ್ಕೊಳ್ಳೋದಿಲ್ಲ, ದೇವರ ನಾಮ ಬಿಟ್ಟು ಬೇರೆ ನಾಮಗಳನ್ನು ಹಾಡೋದಿಲ್ಲ, ಸಿನಿಮಾ ಹಾಡುಗಳಿಗೆ ಕುಣಿಯೋದಿಲ್ಲ, ಸ್ನೇಹಿತರೆ ಬ್ಯಾಂಡ್ ಸೆಟ್ಗಳನ್ನು ಜೋಡಿಸ್ಕೊಳ್ಳೋದಿಲ್ಲ. ಶುದ್ಧವಾಗಿರ್ತಕ್ಕಂಥ ಭಜನೆ ನೋಡ್ತಾ ಇದ್ದೇನೆ ಸರ್. ಇದು ಭಾರತೀಯ ಸಂಸ್ಕೃತಿ. ಪ್ರತಿ ವರ್ಷ ಮಾಡುವಂಥ ಗಣೇಶೋತ್ಸವ ಕಾರ್ಯಕ್ರಮ ನಮ್ಮ ಸಂಸ್ಕೃತಿ, ಶಿವರಾತ್ರಿ ಕಾರ್ಯಕ್ರಮ ನಮ್ಮ ಸಂಸ್ಕೃತಿ. ನಮ್ಮ ಸಂಸ್ಕೃತಿಗೆ ಪೂರಕವಾಗಿ ಏನೆಲ್ಲ ಬೇಕು ಸ್ನೇಹಿತರೆ ಎಲ್ಲವನ್ನು ನೀವು ಮಾಡ್ತಾ ಇದ್ದೀರಿ. ನಿಮ್ಮನ್ನು ಅಭಿನಂದಿಸ್ತೇನೆ. ಎಲ್ಲೂ ವಿಕೃತಿ ಬಂದಿಲ್ಲ ಅಂತ ಹೇಳೋದನ್ನ ಶಿಫಾರಸು ಮಾಡ್ತಾ ನಿಮ್ಮ ಸಂಸ್ಕೃತಿ ಪ್ರೀತಿಗೆ ಗೌರವಿಸ್ತಾ ಇದ್ದೇನೆ. ಚಪ್ಪಾಳೆ ಮೂಲಕ ನೀವು ವಿನಂತಿ ಮಾಡ್ಕೋತೇನೆ. ಸ್ನೇಹಿತರೆ, 8ನೇ ಪ್ರಮುಖವಾದ ಕಾರಣ ಸಮಾಜ ಸೇವೆ ಅಂತ ಕರೀತಾರೆ. ಸಮಾಜ ಸೇವೆಯ ಅರ್ಥವನ್ನ ಸೀತಾರಾಮ್ ಕುಮಾರ್ ಅವರನ್ನ ಕೇಳಿ ನೋಡಿ, ಅವರು ಹೇಳ್ತಾರೆ, ಬಹಳ ದೊಡ್ಡದಾಗಿರ್ತಕ್ಕಂಥ ವೇದಿಕೆಯಲ್ಲಿ ಮಾತಾಡ್ತಾರೆ. ಸಮಾಜ ಸೇವೆ ಅಂದ್ರೆ ಏನು ಅಂತ ಹೇಳಿ, ಸ್ಮಶಾನಕ್ಕೆ ಹೆಣ ತಕೊಂಡು ಹೋಗುವಾಗ ಮಾತ್ರ ಭಾರ, ಹಿಂದೆ ಬರುವಾಗ ಹೆಗಲು ಖಾಲಿ ಇರ್ತದೆ, ಹೆಗಲು ಹಗುರ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಸಮಾಜ ಸೇವೆ ಹಾಗಲ್ಲ. ಮಾಡಿಕೊಂಡು ಹೋಗುವಾಗಲೂ ಭಾರ ಇರ್ತದೆ, ಹಿಂದೆ ಬರುವಾಗ ಅಪವಾದಗಳ ಭಾರ ಇರುತ್ತೆ ಅಂತ ಹೇಳ್ತಾರೆ. ಹೌದಲ್ಲ? ಆದ್ರೆ ಇವರ ಸಮಾಜ ಸೇವೆ ಸ್ನೇಹಿತರ ಅತ್ಯಂತ ಪ್ರೀತಿ. ಇದು ಸಮಾಜಕ್ಕೆ ಏನ್ ಬೇಕು ಎಲ್ಲವನ್ನ ಕೊಡ್ತಾ ಹೋಗಿದ್ದಾರೆ. ಯುವಕರ ಪಡೆಯನ್ನು ಸಮಾಜಕ್ಕೆ ರೆಡಿ ಮಾಡಿದ್ದಾರೆ, ಗ್ರಾಮೀಣ ಪ್ರತಿಭೆಗಳನ್ನ ಗೌರವಿಸಿದ್ದಾರೆ, ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸೇವೆಗಳನ್ನ ಹೇಗೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ ಅವರು ಮಾಡ್ತಾ ಹೋಗಿದ್ದಾರೆ. ಇದು 8ನೇ ಕಾರಣ ಅಂತ ಹೇಳೋದನ್ನ ಉದಾಹರಣೆ ಕೊಡ್ತಾ ಇದ್ದೇನೆ ಸರ್. ಚಪ್ಪಾಳೆಗಳನ್ನ ಮೀಸಲಾಗಿರಿಸಿ ನೀವು ಮಾಡೋ ಸಮಾಜ ಸೇವೆಗೋಸ್ಕರ. ಸ್ನೇಹಿತರ, 9ನೇ ಕಾರಣ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು, ವ್ಯಕ್ತಿತ್ವದ ವಿಕಾಸ ಇಲ್ಲಿ ಆಗಿದೆ ಅಂತ ಹೇಳುವಂಥದ್ದು. ಪ್ರತಿಯೊಬ್ಬನು ರಿಫೈನ್ ಆಗಿದ್ದಾರೆ, ಪ್ರತಿಯೊಬ್ಬ ಅಧ್ಯಕ್ಷರು ರಿಫೈನ್ ಆಗಿದ್ದಾರೆ, ಪ್ರತಿಯೊಬ್ಬ ಮೆಂಬರ್ ಕೂಡ ಇವತ್ತು ಬಹಳ ವಸ್ತುನಿಷ್ಠವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಜೆಸಿ ಸಂಸ್ಥೆಯಲ್ಲಿ ಇವತ್ತು ಇಲ್ಲಿ ಬೆಳೆದ ಸತೀಶ್ ಬಹಳ ಅದ್ಭುತ ಅಧ್ಯಕ್ಷ ಆಗಿದ್ದಾರೆ, ಸಂದೀಪ ಒಳ್ಳೆ ಅದ್ಭುತ ಅಧ್ಯಕ್ಷ ಆಗಿದ್ದಾರೆ. ಸರ್, ಇಲ್ಲಿ ಬಂದವರೆಲ್ಲ ಒಳ್ಳೆ ಪ್ರೆಸಿಡೆಂಟ್ ಆ ಕೆಲಸಗಳನ್ನ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂದ್ರೆ ವಿಕಾಸ ಆಗಿರ್ತಕ್ಕಂಥದ್ದು. ಪ್ರತಿಯೊಬ್ಬನು ಕೂಡ ಆಂತರಿಕವಾಗಿ ಮತ್ತು ಬೌದ್ಧಿಕವಾಗಿ ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಅದಕ್ಕೆ ಕಾರಣ ನೀವು ಮಾಡತಕ್ಕಂಥ ಕಾರ್ಯಕ್ರಮಗಳು ಅಂತ ಅನಿಸ್ತಾ ಇದೆ. ಈ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವ ವಿಕಾಸಕ್ಕೋಸ್ಕರ ನಾನು ನಿಮ್ಮನ್ನು ಅಭಿನಂದನೆ ಮಾಡ್ತೇನೆ ಸರ್. 10ನೇ ಪ್ರಮುಖವಾದ ಕಾರಣ, ನಾವು ನೋಡ್ತೇವೆ ರಿಲೇ ಓಟ ಸಾಕ್ತಾ ಇರುವಾಗ 100 ಮೀಟರ್ ಆದ ಕೂಡಲೇ ಬ್ಯಾಟನ್ ವರ್ಗಾವಣೆ ಆಗ್ತದೆ. ಬ್ಯಾಟನ್ ವರ್ಗಾವಣೆಯಾಗಿ ಇನ್ನೊಬ್ಬ ತಕೊಂಡು ಮುಂದಕ್ಕೆ ಹೋಗ್ತಾನೆ. ಸರ್, ಇಲ್ಲಿ ನಾಯಕತ್ವ ಪ್ರತಿ ವರ್ಷಕ್ಕೆ ಬದಲಾವಣೆ ಆಗ್ತಾ ಇದೆ. ಒಬ್ಬನೇ ಅಧ್ಯಕ್ಷ 2 ವರ್ಷ 3 ವರ್ಷ 4 ವರ್ಷ ಮಾಡಿದ ಪ್ರಸಂಗ ಇಲ್ಲ. 1 ವರ್ಷ ಮುಗೀತು, ನಿನ್ನ ಅವಧಿ ಮುಗೀತು, ಇನ್ನೊಬ್ಬ ಅಧ್ಯಕ್ಷ ಬರ್ತಾನೆ, ಬ್ಯಾಟನ್ ವರ್ಗಾವಣೆ ಆಗ್ತದೆ. ಸರ್, ಕೆಲವು ಬಾರಿ 2 ವರ್ಷಕ್ಕೊಬ್ಬ ಅಧ್ಯಕ್ಷ ಮೂಡಿ ಬರ್ತಾನೆ. ಆದರೆ ಯಾರು ಕೂಡ ಶಾಶ್ವತವಾಗಿ ಅಧ್ಯಕ್ಷ ಆಗಿರೋದಿಲ್ಲ. 1 ವರ್ಷ 2 ವರ್ಷಕ್ಕೆ ನಾಯಕತ್ವವನ್ನು ಬಿಟ್ಟು ಕೊಡ್ತಾರೆ. ಸರ್, ನಾಯಕತ್ವದ ಬ್ಯಾಟನ್ ವರ್ಗಾವಣೆ ಆಗ್ತಾ ಇರುವ ಕಾರಣ ಈ ಸಂಸ್ಥೆ ಜೀವಂತವಾಗಿದೆ. ಈ ಕಾರಣಕ್ಕೆ ನಿಮ್ಮನ್ನು ಅಭಿನಂದನೆ ಮಾಡ್ತೇನೆ. 11ನೇ ಪ್ರಮುಖವಾದ ಕಾರಣ, ಅಬ್ಬನಡ್ಕ ಫ್ರೆಂಡ್ಸ್ ಕ್ಲಬ್ ಇವತ್ತು ಯಾವುದೇ ಕೆಲಸಗಳನ್ನ ಮಾಡಿದ್ರೂ ಕೂಡ ಮರುದಿವಸ ಪತ್ರಿಕೆಯಲ್ಲಿ ಹೆಡ್ಲೈನ್ ನ್ಯೂಸ್ ಬರ್ತದೆ. ಪ್ರತಿಯೊಂದು ಕಾರ್ಯಕ್ರಮ, ಸಣ್ಣ ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ, ಸರ್, ಎಲ್ಲ ಪತ್ರಿಕೆಯಲ್ಲಿ ಹೆಡ್ಲೈನ್ ನ್ಯೂಸ್ ಪಡೆಯುವಂತ ಒಂದು ಸಂಸ್ಥೆ ಇದ್ರೆ ಅದು ಅಬ್ಬನಡ್ಕ ಫ್ರೆಂಡ್ಸ್ ಕ್ಲಬ್. ಅದು ನೀವು ಮಾಡಿದ ಕಾರ್ಯಕ್ರಮಗಳ ಗುಣಮಟ್ಟ ಮತ್ತು ಪತ್ರಿಕಾ ಸಂಪರ್ಕ. ಯಾವುದೇ ಕೆಲಸಗಳಾದ್ರೂ ಸಂದೀಪದನ್ನ ಬಹಳ ಚಂದವಾಗಿ ವರದಿ ಬರೆದು ಕೊಡ್ತಾರೆ. ಎಲ್ಲ ಪತ್ರಿಕೆ ಹೆಡ್ಲೈನ್ಸ್ ಬರ್ತಾ ಇದ್ರೆ ಲಕ್ಷಾಂತರ ಮಂದಿ ಇವತ್ತು ಓದ್ತಾ ಇದ್ದಾರೆ. ನಮ್ಮನ್ನು ಜನ ಕೇಳ್ತಾರೆ, ಸರ್, ಸಂದೀಪ ನೇತೃತ್ವ ವಹಿಸಿರ್ತಕ್ಕಂಥ ಅಬ್ಬನಡ್ಕ ಫ್ರೆಂಡ್ಸ್ ಕ್ಲಬ್ ಎಲ್ಲಿದೆ, ಒಮ್ಮೆ ಬರಬೇಕು ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ನಿಮ್ಮ ಪತ್ರಿಕಾ ಸಂಪರ್ಕ ಅಂತ ಭಾವಿಸಿಕೊಳ್ತೇನೆ. 12ದ್ದು ನಂಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಏರಿಯಾ ಇದು.
ಸಾಮಾಜಿಕ ಜಾಲತಾಣಗಳು, ಸೋಷಿಯಲ್ ಮೀಡಿಯಾವನ್ನು ಎಷ್ಟು ಚೆನ್ನಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಅದಕ್ಕೆ ನೀವೊಂದು ಅದ್ಭುತವಾದ ಮಾದರಿ. ನೀವು ಮಾಡಿರ್ತಕ್ಕಂಥ ವಿಡಿಯೋಗಳು, ನೀವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ನೀವು ಮಾಡಿರ್ತಕ್ಕಂಥ ಎಲ್ಲ ಫೋಟೋಗಳು ಸರ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವಿಜೃಂಭಿಸ್ತಾ ಇದೆ. ಸೋಷಿಯಲ್ ಮೀಡಿಯಾವನ್ನು ಯುವಕ ಸಂಘ ಹೇಗೆ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳೋದನ್ನ ತುಂಬಾ ಚೆನ್ನಾಗಿ ನೀವು ಮಾದರಿ ಮಾಡಿಕೊಟ್ಟಿದ್ದೀರಿ. ನಿಮ್ಮನ್ನ ನಾನು ಅಭಿನಂದಿಸ್ತೇನೆ ಸರ್. 13ನೇ ಪ್ರಮುಖವಾದ ಕಾರಣ ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬ. ಇದನ್ನು ಯಾವತ್ತೂ ಕೂಡ ನಾನು ಕುಟುಂಬ ಅಂತ ಕರೀತೇನೆ. ಗಂಡ ಹೆಂಡತಿ ಮಕ್ಕಳೆಲ್ಲ ಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಗಂಡ ಬರೋದು ಕಾರ್ಯಕ್ರಮಕ್ಕೆ, ಹೆಂಡತಿ ಮನೇಲಿ ಕುತ್ಕೊಳ್ಳೋದಲ್ಲ ಸರ್, ಇಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಬರ್ತಾರೆ ಸರ್. ಇಲ್ಲಿ ಎಲ್ಲ ಕುಟುಂಬಗಳು ಸೇರ್ತವೆ, ಎಲ್ಲ ಕುಟುಂಬಗಳು ಸೇರ್ತವೆ. ನಾನು ಮಾಡಿರ್ತಕ್ಕಂಥ ನಾಟಕದಲ್ಲಿ, ರಾಮಾಯಣದ ನಾಟಕದಲ್ಲಿ ಪಾತ್ರ ವಹಿಸಿರ್ತಕ್ಕಂಥ ಮಹಿಳೆ ಎಲ್ಲಿದ್ದಾರೆ ನಾನು ಗಮನಿಸ್ತೇನೆ ಸರ್. ಎಲ್ಲರೂ ಕೂಡ ಇವತ್ತು ಕುಟುಂಬ ಸಮೇತರಾಗಿ ಭಾಗವಹಿಸುವಂತ ಒಂದು ಸಂಸ್ಥೆ ಇದ್ರೆ ಅಬ್ಬನಡ್ಕ ಫ್ರೆಂಡ್ಸ್ ಕ್ಲಬ್. ನಾನು ನಿಮ್ಮನ್ನ ಖಂಡಿತವಾಗಿ ಅಭಿನಂದಿಸಬೇಕು ಅಂತ ಆಸೆ ಪಡ್ತೇನೆ ಸರ್. 14ನೇದು ಇವತ್ತು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಯುವಕರನ್ನ ಸಬಲೀಕರಣ ಮಾಡುವಂತ ಕೆಲಸಗಳು. ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸ ಅದು. ಸಮಾಜ ಬಲಿಷ್ಠವಾಗಬೇಕು, ರಾಷ್ಟ್ರ ಇವತ್ತು ಬಲಿಷ್ಠವಾಗಬೇಕು ಅಂತಾದ್ರೆ ಸರ್ ಯುವಕರು ಬಲಿಷ್ಠವಾಗಬೇಕು ಅಂತ ನಾನು ಹೇಳ್ತೇನೆ. ಅಬ್ದುಲ್ ಕಲಾಂ ಅವರ ಕನಸದು, ವಿವೇಕಾನಂದರ ಕನಸದು. ಯುವಕರನ್ನ ಬಲಿಷ್ಠ ಮಾಡುವ ಕೆಲಸ ಇಲ್ಲಿ ಆಗ್ತಾ ಇದೆ. ಈ ಕಾರಣಕ್ಕೆ ನಿಮ್ಮನ್ನು ನಾನು ಅಭಿನಂದಿಸ್ತೇನೆ ಸರ್. ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಾರಣ 15ನೇದು ರಾಷ್ಟ್ರೀಯ ಪ್ರಜ್ಞೆ ಅಂತ ನಾವು ಹೇಳ್ತೇವೆ. ರಾಷ್ಟ್ರ ಮೊದಲು ಅಂತ ಹೇಳ್ತೇವೆ, ದೇಶ ಕಟ್ಟುವ ಕೆಲಸಗಳಾಗಬೇಕು ಅಂತ ಹೇಳ್ತೇವೆ ಸರ್. ನಾನು ಬಹಳ ಪ್ರೀತಿಯಿಂದ ಹೇಳ್ತೇನೆ ಸರ್, ರಾಷ್ಟ್ರಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲಸ. ಯಾವುದೇ ರಾಷ್ಟ್ರೀಯ ನಾಯಕರ ಹುಟ್ಟಹಬ್ಬ ಕಾರ್ಯಕ್ರಮ ಇರುವಾಗ ಮೊದಲು ದಿನಾಂಕವನ್ನು ನಿಷ್ಕರ್ಷೆ ಮಾಡಿಕೊಂಡು ಸಂದೀಪ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ನಂಗೆ ತುಂಬಾ ಹೆಮ್ಮೆ ಅಂತ ಅನಿಸುವಂತದ್ದು. ಸುಭಾಷ್ ಚಂದ್ರ ಬೋಸರ ಹುಟ್ಟಿದಬ್ಬ ಕಾರ್ಯಕ್ರಮ, ವಿವೇಕಾನಂದರ ಹುಟ್ಟಿದಬ್ಬ ಕಾರ್ಯಕ್ರಮ, ರಾಷ್ಟ್ರೀಯ ನಾಯಕರ ಹುಟ್ಟಹಬ್ಬ ಕಾರ್ಯಕ್ರಮ, ಅದಕ್ಕೆ ಪೂರಕವಾದ ಛದ್ಮವೇಷ ಸ್ಪರ್ಧೆಗಳು ಸರ್ ಇಲ್ಲಿ ಆಗ್ತವೆ. ನನಗೆ ತುಂಬಾ ಹೆಮ್ಮೆ ಅಂತ ಅನಿಸುವಂತದ್ದು. ರಾಷ್ಟ್ರೀಯ ಪ್ರಜ್ಞೆ ಜಾಗೃತ ಮಾಡೋದಕ್ಕೆ ನಿಮ್ಮನ್ನು ನಾನು ಅಭಿನಂದಿಸ್ತೇನೆ ಮಾಡ್ತೇನೆ ಸರ್. 16ನೇದು ಇಡೀ ಭಾರತವನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಗಣೇಶೋತ್ಸವದ ಕಾರ್ಯಕ್ರಮಗಳು. ಸಾರ್ವಜನಿಕ ಗಣೇಶೋತ್ಸವ ಕಾರ್ಯಕ್ರಮವನ್ನು ಎಷ್ಟೋ ವರ್ಷಗಳಿಂದ ಮಾಡ್ತಾ ಇದ್ದೀರಿ, ಜನ ಸೇರ್ತಾ ಇದೆ, ಇಡೀ ದಿನದ ಕಾರ್ಯಕ್ರಮವನ್ನು ಮಾಡಿ ಕೊಡ್ತಾ ಇದ್ದೀರಿ. ನಾನು ನಿಮ್ಮನ್ನು ಈ ಕಾರಣಕ್ಕೋಸ್ಕರ ಅಭಿನಂದನೆ ಮಾಡ್ತೇನೆ. 17ನೇದು ಸೀತಾರಾಮ್ ಕುಮಾರ್ ಸರಿ ಬಹಳ ಇಷ್ಟವಾಗಿರ್ತಕ್ಕಂಥ ಏರಿಯಾ ಇದು. ತುಳು ಜಾನಪದವನ್ನ ಬೆಳೆಸಿರ್ತಕ್ಕಂಥದ್ದು. ತುಳು ಜಾನಪದವನ್ನ ಬೆಳೆಸಿರ್ತಕ್ಕಂಥ ಕೆಲಸವನ್ನ ಅದ್ಭುತವಾಗಿ ಇವತ್ತು ಅದ್ಭುತವಾಗಿ ನೀವು ಮಾಡ್ತಾ ಇದ್ದೀರಿ. ನಂಗೆ ತುಂಬಾ ಹೆಮ್ಮೆ ಅಂತ ಅನಿಸುವಂತದ್ದು. ದೈವ ನರ್ತಕರು ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ಒಂದೇ ವೇದಿಕೆ ಅಂತ ಹೇಳಿದ್ರೆ ಅಬ್ಬನಡ್ಕ ಫ್ರೆಂಡ್ಸ್ ಕ್ಲಬ್. ದೈವ ನರ್ತಕರಿಗೆ ಮನೆಗೆ ಹೋಗಿ ಸನ್ಮಾನ ಮಾಡಿರ್ತಕ್ಕಂಥ ಒಂದೇ ವೇದಿಕೆ ಅಂತ ಹೇಳಿದ್ರೆ ಅಬ್ಬನಡ್ಕ ಫ್ರೆಂಡ್ಸ್ ಕ್ಲಬ್. ನಂಗೆ ಹೆಮ್ಮೆ ಅಂತ ಅನಿಸ್ತಾ ಇದೆ. ತುಳು ಜನಪದವನ್ನ ನೀವು ತುಂಬಾ ಅದ್ಭುತವಾಗಿ ಬೆಳೆಸಿದ್ದೀರಿ. ನಿಮ್ಮನ್ನು ನಾನು ಅಭಿನಂದನೆ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. 18ನೇದು ಇವತ್ತು ಕೂಡ ವೇದಿಕೆಯಲ್ಲಿ ಆಗಿರ್ತಕ್ಕಂಥದ್ದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮಿಂಚಿರ್ತಕ್ಕಂಥ ಪ್ರತಿಭೆಗಳನ್ನ ವೇದಿಕೆಯಲ್ಲಿ ಗೌರವಿಸುವಂಥದ್ದು. ಅದರಲ್ಲಿ ವಿಶೇಷವಾಗಿ ನಿಮ್ಮ ಕುಟುಂಬದ ಮೆಂಬರ್ಸ್ಗಳ ಮನೆಯ ಕುಡಿಗಳು, ಮನೆಯ ಪ್ರತಿಭೆಗಳನ್ನ ಗುರುತಿಸುವಂಥ ಕಾರ್ಯಕ್ರಮ. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು 25 ವರ್ಷಗಳಿಂದ ಮಾಡ್ತಾ ಇದ್ದೀರಿ ಸರ್. ಯಾವತ್ತೂ ಕೊರತೆ ಆಗಲಿಲ್ಲ, ಯಾವತ್ತೂ ನಿಲ್ಲಿಲ್ಲ. ಕೊರೋನಾ ಹೊತ್ತಲ್ಲಿ ಕೂಡ ಕೆಲಸಗಳನ್ನ ಮಾಡ್ತಾ ಹೋಗಿದ್ದೀರಿ. ನಿಮ್ಮನ್ನು ನಾನು ಅಭಿನಂದಿಸ್ತೇನೆ ಮತ್ತು ಕಂಗ್ರಾಚುಲೇಷನ್ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. 19ನೇದು ನಂಗೆ ತುಂಬಾ ಇಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ, ಇಲ್ಲಿ ಕೆಳಗೆ ಆಗಿರ್ತಕ್ಕಂಥ ಕಾರ್ಯಕ್ರಮ. ಸುಮಾರು 250-300 ಜನ ಚಿಣ್ಣರನ್ನ, ಸಣ್ಣ ಸಣ್ಣ ಮಕ್ಕಳನ್ನ ಸೇರಿಸಿಕೊಂಡು ಬೇಸಿಗೆ ಶಿಬಿರವನ್ನು ಮಾಡುವಂಥ ಕೆಲಸ ಸ್ಟಾರ್ಟ್ ಆಯ್ತು. ಎಂತ ಅದ್ಭುತವಾದ ಅಂತ ಹೇಳಿ ಆ ಮಕ್ಕಳು ಕುಣಿದದು, ಅದ್ಭುತವಾಗಿ ಡ್ಯಾನ್ಸ್ ಮಾಡಿರ್ತಕ್ಕಂಥದ್ದು, ಅವರ ಖುಷಿಯಿಂದ ಮನೆಗೆ ಹೋಗಿರ್ತಕ್ಕಂಥದ್ದು. ಸಂಜೆ ಆಗುವ ಅವರ ಪೇರೆಂಟ್ಸ್ ಬಂದು ಆ ಮಕ್ಕಳನ್ನ ಕರ್ಕೊಂಡು ಹೋಗಿರ್ತಕ್ಕ ಸಂಭ್ರಮ ನೋಡಿದ್ದೇನೆ ಸರ್. ಚಿಣ್ಣರ ಉತ್ಸವವನ್ನು ಮಾಡಿರ್ತಕ್ಕಂತಹ ಈ ಸಂಸ್ಥೆಗೆ ನಿಮ್ಮ ಚಪ್ಪಾಳೆಗಳನ್ನು ಮೀಸಲಾಗಿರಿಸಂತ ವಿನಂತಿ ಮಾಡ್ಕೋತೇನೆ. 20ನೇ ಪ್ರಮುಖವಾದ ಕಾರಣ ನಾನು ಹೇಳಲೇಬೇಕು. ಮಾಡಿದ ಪ್ರತಿಯೊಂದನ್ನು ದಾಖಲೀಕರಣ ಮಾಡ್ತಾರೆ ಸರ್. ಇದು ಅದ್ಭುತ ಅಂತ ಹೇಳುವಂಥದ್ದು. ಪ್ರಶಸ್ತಿಗೋಸ್ಕರ ಮಾಡ್ತಾ ಇಲ್ಲ, ಎಲ್ಲ ದಾಖಲೀಕರಣ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ನಂಗೆ ತುಂಬಾ ಹೆಮ್ಮೆ ಅಂತ ಅನಿಸುವಂಥದ್ದು. ವಿಡಿಯೋಗಳ ಮೂಲಕ, ಆಮೇಲೆ ರೀಲ್ಸ್ಗಳ ಮೂಲಕ, ಯೂಟ್ಯೂಬ್ನ ವೇದಿಕೆಯ ಮೂಲಕ ನೀವು ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀರಿ. ಇವರು ಪ್ರಶಾಂತಿ ಕಾರ್ಯಕ್ರಮ ರೆಕಾರ್ಡ್ ಮಾಡ್ಕೋತಾ ಇದ್ದಾರೆ, ನೀವು ನೋಡ್ತಾ ಇದ್ದೀರಿ ಸರ್. ನಾಳೆ ಈ ಕಾರ್ಯಕ್ರಮದ ಬೇರೆ ಬೇರೆ ವಿಡಿಯೋಗಳು ಯೂಟ್ಯೂಬಲ್ಲಿ ವಿಜೃಂಭಿಸ್ತವೆ, ಜನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ದಾಖಲೀಕರಣ ಕಾರ್ಯಕ್ರಮ ಬೇರೆ ಯಾವುದೇ ಸಂಸ್ಥೆಯವರು ಮಾಡೋದಿಲ್ಲ, ಅಬ್ಬನಡ್ಕದವರು ಮಾಡ್ತಾ ಇದ್ದಾರೆ. ನಿಮ್ಮನ್ನು ಖಂಡಿತವಾಗಿ ಅಭಿನಂದಿಸಬೇಕು ಅಂತ ಆಸೆ ಪಡ್ತೇನೆ ಸರ್. 21ನೇದು ಸಾಮಾಜಿಕ ಬದ್ಧತೆ, ಸೋಷಿಯಲ್ ಕಮಿಟ್ಮೆಂಟ್ ಅಂತ ಹೇಳ್ತೇನೆ, ಸಾಮಾಜಿಕ ಕಳಕಳಿ. ಇವತ್ತು ಕೂಡ ಒಬ್ಬ ಕಾಯಿಲೆಯಿಂದ ಬಳಲ್ತಾ ಇರತಕ್ಕಂಥ ಕುಟುಂಬಕ್ಕೆ ನೀವು ಆರ್ಥಿಕ ನೆರವನ್ನ ಕೊಟ್ಟಿದ್ದೀರಿ. ಎಷ್ಟೋ ಮನೆಗಳಿಗೆ ಹೋಗಿ ಬ್ಯಾನರ್ ಹಾಕದೆ ಕೆಲಸಗಳನ್ನ ಮಾಡಿದಿರಿ, ಪ್ರಚಾರವಿಲ್ಲದೆ ಕೆಲಸಗಳನ್ನ ಮಾಡ್ತಾ ಹೋಗಿದ್ದೀರಿ. ಯಾವ ಕುಟುಂಬಕ್ಕೆ ಹಣಕಾಸಿನ ನೆರವು ಬೇಕು ಅಂತ ಹೇಳೋದನ್ನ ನೀವೇ ಒಟ್ಟು ಮಾಡಿ ಕೊಡ್ತೀರಿ. ಭಿಕ್ಷೆ ಬೇಡುವಂತ ಕೆಲಸಗಳನ್ನ ಮಾಡೋದಿಲ್ಲ, ಮೆಂಬರ್ಸ್ಗಳೇ ಒಟ್ಟು ಮಾಡಿ ಕೊಡ್ತಾರೆ. ಮೆಂಬರ್ಸ್ಗಳೇ ಒಟ್ಟು ಮಾಡಿ ಕೊಡುವಂತ ಒಂದು ಪರಂಪರೆ ಇರ್ತಕ್ಕಂಥದ್ದು. ಈ ಸಾಮಾಜಿಕ ಬದ್ಧತೆ ನಮ್ಗೆ
ನಮ್ಗೆ ಇಷ್ಟ ಆಗಿರ್ತಕ್ಕಂಥದ್ದು. ಚಪ್ಪಾಳಿಗಳನ್ನ ಮೀಸಲಾಗಿರಿಸಂತ ವಿನಂತಿ ಮಾಡ್ಕೋತೇನೆ. 22ನೇದು ಸಂದೀಪ್ ನಮ್ಗೆ ಹೇಳಬೇಕು, ಒಂದು ಕಾರ್ಯಕ್ರಮವನ್ನು ಮಾಡುವಾಗ ಅದಕ್ಕೆ ಬೇಕಾದ ಖರ್ಚನ್ನ ದಾನಿಗಳು ಹೇಗೆ ಭರಿಸ್ತಾರೆ. ದಾನಿಗಳು ಬರೀ ಕಾರ್ಕಳದವರು ಮಾತ್ರ ಅಲ್ಲ, ದಾನಿಗಳು ಬರೀ ಹಬ್ಬ ನಡ್ಕದವರು ಮಾತ್ರ ಅಲ್ಲ, ದಾನಿಗಳು ಸಹಿತ ಇವತ್ತು ಮುಂಬೈಲಿ ಕೂತವರು, ಮೆಡ್ರಾಸಲ್ಲಿ ಕೂತವರು ದಾನಿಗಳು ಸಹಿತ ಹೆಲ್ಪ್ ಮಾಡ್ಲಿಕ್ಕೆ ಮುಂದೆ ಬರ್ತಾರೆ. ಈ ದಾನಿಗಳ ನೆರವನ್ನ ಪಡೆದಿರ್ತಕ್ಕಂಥ ಒಂದು ಅದ್ಭುತ ಸಂಸ್ಥೆ ಅಂತ ಹೇಳಿದ್ರೆ ಹಬ್ಬ ನಡ್ಕ ಫ್ರೆಂಡ್ಸ್ ಕ್ಲಬ್. ವಿಸ್ತರಣಾ ಕೆಲಸಗಳು ಆಗ್ತಾ ಇದೆ, ಕಾಮಗಾರಿಗಳು ಆಗ್ತಾ ಇದೆ, ಸುಂದರವಾದ ಸಭಾಂಗಣ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಇನ್ನು ದೊಡ್ಡ ದೊಡ್ಡ ಕನಸುಗಳು ಬಾಕಿ ಇದೆ, ಎಲ್ಲವೂ ಪೂರ್ತಿಯಾಗಲಿ ಅಂತ ಆಸೆ ಪಡ್ತೇನೆ. ಸ್ನೇಹಿತರೆ, 23ನೇದು ಮತ್ತು 23ನೇದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಬೌದ್ಧಿಕವಾಗಿ ವಿಕಾಸಗಳಾಗಿರ್ತಕ್ಕಂಥದ್ದು. ನನಗೆ ತುಂಬ ಅದ್ಭುತ ಏನಂತ ಹೇಳಿದ್ರೆ, ಈ ವೇದಿಕೆಯಲ್ಲಿ ಶ್ರೇಷ್ಠವಾದ ಭಾಷಣಕಾರ ಬಂದು ಭಾಷಣ ಮಾಡಿ ಹೋಗಿದ್ದಾರೆ, ಒಳ್ಳೆ ಟ್ರೈನರ್ ಬಂದು ಟ್ರೈನಿಂಗ್ ಮಾಡಿಕೊಟ್ಟು ಹೋಗಿದ್ದಾರೆ. ವರ್ಷಕ್ಕೊಂದು 5-6 ಸಲ ಪ್ರಭಾಕರ್ ಶೆಟ್ಟಿಯರು ಬಂದು ಮಂಕುತಿಮ್ಮನ ಕಗ್ಗವನ್ನು ಹೇಳಿ ಹೋಗ್ತಾರೆ. ಸರ್, ಬೌದ್ಧಿಕ ವಿಕಾಸಕ್ಕೆ ಏನೆಲ್ಲ ಬೇಕು ಎಲ್ಲವನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದು. ನಾನು ಆಸೆ ಪಡ್ತೇನೆ ಆ ವಿಕಾಸದ ಕಾರ್ಯಕ್ರಮ ನಿರಂತರವಾಗಿ ಮುಂದುವರಿಬೇಕು, ತರಬೇತಿಗಳು ತುಂಬ ಚೆನ್ನಾಗಬೇಕು ಅಂತ ಆಸೆ ಪಡ್ತೇನೆ. 24ನೇದು ಮತ್ತು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು, ಪ್ರಭಾಕರ್ ಸರ್ ಮೆನ್ಷನ್ ಮಾಡಿದ್ರದನ್ನ, ಕನ್ನಡ ಸಂಸ್ಕೃತಿಯ ಕಾರ್ಯಕ್ರಮ ಇವತ್ತು ಕಾರ್ಕಳ ತಾಲೂಕಲ್ಲಿ ಹಬ್ಬ ನಡ್ಕ ಮಾಡಿದಷ್ಟು ಬೇರೆ ಯಾರೂ ಮಾಡಿಲ್ಲ ಅಂತ ಹೇಳೋದನ್ನು ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಕನ್ನಡ ಸಂಸ್ಕೃತಿ ಜೀವಂತವಾಗಿರ್ತಕ್ಕಂಥದ್ದು. 5 ವರ್ಷಗಳ ಹಿಂದೆ ಒಂದು ಸಾಹಿತ್ಯ ಸಮ್ಮೇಳನ ಆಗುವಾಗ ಸಮ್ಮೇಳನದ ವೇದಿಕೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಪಕ್ಕದಲ್ಲಿ ಅದರ ಕೆಳ ಭಾಗದಲ್ಲಿ ಹಬ್ಬ ನಡ್ಕ ಫ್ರೆಂಡ್ಸ್ ಕ್ಲಬ್ ಹೆಸರಿತ್ತು. ಈ ಯುವಕರು ಸೇರ್ಕೊಂಡು ಅದನ್ನು ಪೂರ್ತಿ ಮಾಡಿಕೊಟ್ರು, ಏನೆಲ್ಲ ಬೇಕು ಎಲ್ಲವನ್ನು ಪೂರ್ತಿ ಮಾಡಿಕೊಟ್ರು. ಮಂಕುತಿಮ್ಮನ ಕಗ್ಗಗಳನ್ನು ತಗೊಂಡ್ಬಂದ್ರು, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ಮಾಡಿದ್ರು, ಕವಿ ಸಮ್ಮೇಳನಗಳನ್ನು ಮಾಡಿದ್ರು, ಕವಿಗಳ ಸ್ವರಚಿತ ಕವನ ವಾಚನ ಕಾರ್ಯಕ್ರಮ ಮಾಡಿದ್ರು, ರಾಜ್ಯೋತ್ಸವದ ಕಾರ್ಯಕ್ರಮ ಆಯಿತು. ಕನ್ನಡ ಸಂಸ್ಕೃತಿಯ ಸಮೀಚೀನವಾದ ಕಾರ್ಯಕ್ರಮವನ್ನು ಮಾಡೋದಕ್ಕೋಸ್ಕರ ನಾನು ನಿಮ್ಮನ್ನು ಅಭಿನಂದಿಸ್ತೇನೆ ಮತ್ತು ಕಂಗ್ರಾಚುಲೇಷನ್ ಮಾಡ್ತೇನೆ ಸರ್. 25ನೇ ಪ್ರಮುಖವಾದ ಕಾರ್ಯಕ್ರಮ. ನಾನು ಈ ಸಂಸ್ಥೆಯನ್ನು ಮೆಚ್ಚಿಕೊಳ್ಳಲಿಕ್ಕೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ 25ನೇ ಕಾರಣ, ತುಂಬ ಪ್ರಮುಖವಾದ ಕಾರಣ, 25ನೇ ವರ್ಷಕ್ಕೆ ಏನೆಲ್ಲ ಆಗ್ಬೇಕಂತ ಹೇಳೋದನ್ನ ಈಗಲೇ ನಾಯಕರು ಸೇರಿ ಪೂರ್ತಿ ಮಾಡಿಕೊಟ್ಟಿದ್ದಾರೆ. ದೂರದರ್ಶಿತ್ವ ಅಂತ ಹೇಳುವಂಥದ್ದು, ವಿಷನ್ ಅಂತ ಹೇಳುವಂಥದ್ದು. ಇವತ್ತು ಲಾಂಛನ ಬಿಡುಗಡೆ ಆಯಿತು, ಅದರ ಹಾಡು ಇವತ್ತು ರೆಡಿ ಆಯಿತು. ಇಡೀ ವರ್ಷಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲವನ್ನ ಪೂರ್ತಿ ಮಾಡಿ ಕೊಡ್ತೀರಿ. ಸುಂದರವಾಗಿರ್ತಕ್ಕಂಥ ಒಂದು ಸ್ಮರಣ ಸಂಚಿಕೆ ಆಗ್ಬೇಕಂತವ್ರಿಗೆ ಗೊತ್ತಿರ್ತಕ್ಕಂಥದ್ದು, 25 ಸಾಧಕರನ್ನ ಗುರುತಿಸಬೇಕಂತವ್ರಿಗೆ ಗೊತ್ತಿರ್ತಕ್ಕಂಥದ್ದು, ಇವತ್ತು ಭಜನಾ ಮಂಡಳಿಯನ್ನು ಗೌರವಿಸುವಂಥ ಕಾರ್ಯಕ್ರಮಗಳಾಗ್ತಾ ಇರ್ತಕ್ಕಂಥದ್ದು. ಇಡೀ ವರ್ಷದ ಅವಧಿಯಲ್ಲಿ ಏನೆಲ್ಲ ಆಗ್ಬೇಕಂತ ಹೇಳೋದನ್ನು ಅವ್ರು ಈಗಲೇ ಕೂತು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ದೂರದರ್ಶಿತಕ್ಕೋಸ್ಕರ ನಿಮ್ಮನ್ನು ಅಭಿನಂದನೆ ಮಾಡ್ತೇನೆ ಮತ್ತು ಕಂಗ್ರಾಚುಲೇಷನ್ ಮಾಡ್ತೇನೆ. ನನ್ನ ಪ್ರೀತಿ ಬಂಧುಗಳೇ, ಹಬ್ಬ ನಡ್ಕ ಫ್ರೆಂಡ್ಸ್ ಕ್ಲಬ್ ಇವತ್ತು ಜಿಲ್ಲಾ ಪ್ರಶಸ್ತಿಯನ್ನು ಪಡ್ಕೊಳ್ತು. ವಶೀಲಿಬಾಜಿ ಮಾಡ್ಕೊಂಡಲ್ಲ, ಶಿಫಾರಸು ಮಾಡ್ಕೊಂಡಲ್ಲ, ಅರ್ಜಿ ಹಾಕೊಂಡಲ್ಲ. ನಮ್ಮ ಸಂಸ್ಥೆ ಇವತ್ತು ರಾಜ್ಯ ಪ್ರಶಸ್ತಿಯನ್ನು ಪಡ್ಕೊಳ್ತು. ಯಾವುದೇ ವಶೀಲಿಬಾಜಿಯನ್ನ ಮಾಡಿಲ್ಲ, ಯಾರು ಶಿಫಾರಸು ಮಾಡ್ಲಿಕ್ಕೆ ಹೋಗಿಲ್ಲ ಸರ್, ಅರ್ಹತೆ ಮೂಲಕ ಬಂದಿರತಕ್ಕಂಥದ್ದು. ಈ ಸಂಸ್ಥೆ ಇವತ್ತು ಬೆಳೀತಾ ಹೋಗ್ಲಿ ಅಂತ ಆಸೆ ಪಡ್ತೇನೆ. ಇನ್ನಷ್ಟು ನಾಯಕರು ಈ ಸಂಸ್ಥೆಯ ಮೂಲಕ ಮೂಡಿ ಬರಲಿ ಅಂತ ಆಸೆ ಪಡ್ತೇನೆ. ಯುವಕರ ಸಂಘಟನೆಯಾಗಿ ಮಾರ್ಗದರ್ಶಿ ಸಂಸ್ಥೆ ಬೆಳಿಬೇಕು ಅಂತ ಆಸೆ ಪಡ್ತೇನೆ. ಈ ವೇದಿಕೆಯಲ್ಲಿ ಇವತ್ತು ಭಜನಾ ಮಂಡಳಿಯನ್ನು ಸನ್ಮಾನಿಸುವಂತ ಕೆಲಸ ನನಗೆ ಬಹಳ ಇಷ್ಟ ಆಗಿರ್ತಕ್ಕಂಥದ್ದು. ಪ್ರಭಾಕರ್ ಸರ್ ಯಾವತ್ತು ಹೇಳ್ತಾ ಇದ್ರು, ಒಂದು ಭಜನಾ ಸಮ್ಮೇಳನ ಆಗ್ಬೇಕು ಅಂತ ಹೇಳ್ತಾ ಇದ್ರು. ಆ ಕನಸಿನ ಬೀಜ ಇವತ್ತು ಆರಂಭ ಆಗಿದೆ. ಪ್ರಭಾಕರ್ ಸರ್, ಕನಸಿನ ಬೀಜ ಇವತ್ತು ಆರಂಭ ಆಗಿದೆ. ಕಾರ್ಕಳ ತಾಲೂಕಿನ ಭಜನಾ ಮಂಡಳಿಗಳ ಸಮ್ಮೇಳನವನ್ನ ಪ್ರಭಾಕರ್ ಸರ್ ಮಾಡ್ತಾರೆ, ಖಂಡಿತವಾಗಿ ಮಾಡ್ತಾರೆ. ನಿಮ್ಮನ್ನೆಲ್ಲ ಆಮಂತ್ರಿಸ್ತಾರೆ. ಅದಕ್ಕೆ ಬೀಜ ಇಲ್ಲಿ ಅಂಕುರ ಆಗಿದೆ. ನಿಮ್ಮನ್ನು ಅಭಿನಂದನೆ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಸೀತಾರಾಮ್ ಕುಮಾರ್ ಸರ್ ಅವರೇ, ನಿಮ್ಮ ಎಲ್ಲ ಪಾತ್ರವನ್ನು ನೋಡಿದ್ದೇನೆ. ಕೆಳಗೆ ಕೂತು ಚಪ್ಪಾಳೆ ಹೊಡೆದಿದ್ದೇನೆ, ಸಿಳ್ಳೆ ಹೊಡೆದು ಖುಷಿ ಪಟ್ಟಿದ್ದೇನೆ. ನಿಮ್ಮ ದೇಹ ಗಾತ್ರವನ್ನು ನೋಡಿ ವಿಸ್ಮಯ ಪಟ್ಟಿದ್ದೇನೆ. ನಿಮ್ಮ ಪ್ರಾಸ ಸಾಮರ್ಥ್ಯ ನೋಡ್ತಾ ಹೆಮ್ಮೆ ಪಡ್ತಾ ಹೋಗಿದ್ದೇನೆ. ನೀವು ಅನಾಯಾಸವಾಗಿ ಕಂಬವನ್ನು ಏರೋದನ್ನು ನೋಡಿ ಖುಷಿ ಪಟ್ಟಿದ್ದೇನೆ. ನೀವು ಒಂದು ರಾತ್ರಿಯ ಅವಧಿಯಲ್ಲಿ 4-5 ಪಾತ್ರವನ್ನು ಮಾಡೋದನ್ನು ನೋಡುವಾಗ ವಿಸ್ಮಯ ಪಡ್ತಾ ಹೋಗಿದ್ದೇನೆ, ಬೆರಗು ಪಡ್ತಾ ಹೋಗಿದ್ದೇನೆ ಸರ್. 17ನೇ ತಾರೀಕು 18 ನಿಮ್ಮ ಕಾರ್ಯಕ್ರಮ ಏನಿದೆ, ಆ ಕಾರ್ಯಕ್ರಮದಲ್ಲಿ ನಾನು ಖಂಡಿತವಾಗಿ ಬಂದು ಭಾಗವಹಿಸ್ತೇನೆ. ಇಲ್ಲಿದ್ದ ಪ್ರತಿಯೊಬ್ಬರೂ ಕೂಡ ಸೀತಾರಾಮ್ ಕುಮಾರ್ ಅವರ ಕಾರ್ಯಕ್ರಮಕ್ಕೆ ಬರಬೇಕು, ಅವರ ಕಾರ್ಯಕ್ರಮ ನೋಡಬೇಕು, ಅವರ ಸನ್ಮಾನವನ್ನ ಕಣ್ಣುಂಬಿಸಿಕೊಳ್ಬೇಕು ಅಂತ ಹೇಳುತ್ತಾ, ಸೀತಾರಾಮ್ ಕುಮಾರ್ 50 ವರ್ಷವನ್ನು ಯಕ್ಷಗಾನ ಕೊಟ್ಟದಕ್ಕೋಸ್ಕರ ಅಭಿನಂದಿಸ್ತಾ ಅವರಿಗೆ ನಾನು ನಲ್ಮೆಯ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.